ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳು ವೃಶ್ಚಿಕ ರಾಶಿಗೆ ಶಕ್ತಿದಾಯಕವಾಗಿಯೂ ಕೆಲವೊಮ್ಮೆ ಭಾವನಾತ್ಮಕವಾಗಿಯೂ ಸಾಗುತ್ತದೆ. ಈ ತಿಂಗಳು ಗ್ರಹಸ್ಥಿತಿಗಳ ನಿಮ್ಮ ಕಾರ್ಯಶಕ್ತಿ ಆತ್ಮವಿಶ್ವಾಸ ಹೆಚ್ಚಿಸುವಂತಿದ್ದರೂ ತುರ್ತು ನಿರ್ಧಾರಗಳು ಕೆಲವೊಮ್ಮೆ ಒತ್ತಡ ತರಬಹುದು. ಶನಿ ಮತ್ತು ಗುರು ಗ್ರಹಗಳ ಅನುಕೂಲದಿಂದ ಹಳೆಯ ಕೆಲಸಗಳಲ್ಲಿ ಫಲ ದೊರೆಯಬಹುದು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಅವಿವಾಹಿತರಿಗೆ ಹೊಸ ಪರಿಚಯ, ಸ್ನೇಹ ಅಥವಾ ಸಂಬಂಧದ ಆರಂಭ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಪ್ರಾಮಾಣಿಕ ಮಾತುಕತೆ ಅಗತ್ಯ. ಸ್ವಲ್ಪ ವಿಷಯಗಳ ಬಗ್ಗೆ ಚರ್ಚೆ ದೊಡ್ಡದಾಗದಂತೆ ಜಾಗ್ರತೆ ವಹಿಸಿ. ಹಳೆಯ ಮನಸ್ತಾಪಗಳು ನಿವಾರಿಸಲು ಇದು ಒಳ್ಳೆಯ ಸಮಯ. ಹಣಕಾಸು. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಖರ್ಚು ಹೆಚ್ಚು, ಎರಡನೇ ಭಾಗದಲ್ಲಿ ಆದಾಯ ಅವಕಾಶಗಳು. ಹೂಡಿಕೆ ಮಾಡುವವರು ಲಾಂಗ್ ಟರ್ಮ್ ಯೋಜನೆಗಳನ್ನು ಮಾತ್ರ ಆರಿಸಬೇಕು. ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತದೆ. ವ್ಯವಹಾರದಲ್ಲಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಸರಕಾರಿ ಕೆಲಸ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಅನುಕೂಲ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದು, ಆದರೆ ಸಹಿ ಮಾಡುವ ಮೊದಲು ನಿಯಮಗಳನ್ನು ಚೆಕ್ ಮಾಡಿ. ಆರೋಗ್ಯದಲ್ಲಿ ತಲೆನೋವು, ಕಣ್ಣಿನ ಒತ್ತಡ, ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿಸಲು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ಯೋಗ ಮತ್ತು ಧ್ಯಾನ ಮನಃಶಾಂತಿ ನೀಡುತ್ತದೆ. ಕುಟುಂಬ ಮತ್ತು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ. ಆಸ್ತಿ ಪಾಸ್ತಿ ಅಥವಾ ಮನೆ ಸಂಬಂಧಿತ ವಿಷಯಗಳಲ್ಲಿ ಮಾತುಕತೆ ನಡೆಯಬಹುದು. ಬಂಧು ಮಿತ್ರರ ಜೊತೆ ಸಮಾಧಾನಕರ ಸಂಬಂಧ ಬೆಳೆಸುವ ಅವಕಾಶ. ತಿಂಗಳ ಸಲಹೆ. ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಸಿರು ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಶುಭ. ಪ್ರತಿ ಗುರುವಾರ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಮೊದಲನೇ ವಾರ ಸೆಪ್ಟೆಂಬರ್ 1ರಿಂದ 7. ಪರಿಸ್ಥಿತಿ. ಈ ವಾರ ಹೊಸ ಆರಂಭಗಳಿಗೆ ಸಮಯ. ಹಳೆಯ ಕೆಲಸಗಳಲ್ಲಿ ಮುಂದುವರಿಸಲು ಉತ್ತಮ ಶಕ್ತಿ. ಪ್ರೀತಿಯಲ್ಲಿ ಪರಿಚಯಿಸಿದವರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ, ಆದರೆ ತುರ್ತು ನಿರ್ಧಾರ ಬೇಡ. ಹಣ ಖರ್ಚು ಹೆಚ್ಚಾಗಬಹುದು, ವಿಶೇಷವಾಗಿ ಕುಟುಂಬ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ. ಆರೋಗ್ಯ. ನಿದ್ರೆ ಕೊರತೆ, ತಲೆಬಿಸಿ ಸಾಧ್ಯ. ಉಪಾಯ. ಸೋಮವಾರ ಹಾಲಿನಲ್ಲಿ ಕೇಸರಿ ಹಾಕಿ ಕುಡಿಯುವುದು ಶುಭ. ಎರಡನೇ ವಾರ ಸೆಪ್ಟೆಂಬರ್ 8ರಿಂದ 14. ಪರಿಸ್ಥಿತಿ. ಆತ್ಮವಿಶ್ವಾಸ ಹೆಚ್ಚಾದರೂ ಸಹೋದರರು ಅಥವಾ ಸಹೋದ್ಯೋಗಿಗಳೊಂದಿಗೆ ಮಾತಿನಲ್ಲಿ ಎಚ್ಚರಿಕೆ. ಪ್ರೀತಿ. ಹಳೆಯ ಪ್ರೇಮಿಗಳು ಸಂಪರ್ಕಿಸುವ ಸಾಧ್ಯತೆ. ಹಣ. ಹೂಡಿಕೆ ಬಗ್ಗೆ ಪ್ರಸ್ತಾಪ ಬರಬಹುದು. ಕಾನೂನುಪರ ದಾಖಲೆ ಚೆಕ್ ಮಾಡಬೇಕು. ಆರೋಗ್ಯ. ಹೊಟ್ಟೆ ಸಂಬಂಧಿತ ತೊಂದರೆ ಬರಬಹುದು. ಉಪಾಯ. ಗುರುವಾರ ಬಾಳೆಹಣ್ಣು ದಾನ ಮಾಡುವುದು ಶುಭವಾಗಿರುತ್ತದೆ. ಮೂರನೇ ವಾರ ಸೆಪ್ಟೆಂಬರ್ 15-21. ಪರಿಸ್ಥಿತಿ. ಕೆಲಸದಲ್ಲಿ ಪ್ರೋತ್ಸಾಹ ಅಥವಾ ಹೆಚ್ಚುವರಿ ಜವಾಬ್ದಾರಿ. ಪ್ರೀತಿ ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ. ಹಣ. ಬಾಕಿ ಹಣ ವಾಪಸ್ ಬರುವ ಸಮಯ. ಆರೋಗ್ಯದಲ್ಲಿ ದೇಹದ ತಲೆನೋವು, ವಿಶೇಷವಾಗಿ ಬೆನ್ನು ಮತ್ತು ಕಾಲು ನೋವು ಬರುವ ಸಾಧ್ಯತೆ ಇರುತ್ತದೆ. ಉಪಾಯ. ಮಂಗಳವಾರ ಹನುಮಾನ್ ದೇವರಿಗೆ ಕವಚ ಪಾರಾಯಣ ಮಾಡುವುದು. ನಾಲ್ಕನೇ ವಾರ ಸೆಪ್ಟೆಂಬರ್ 22-30 ಪರಿಸ್ಥಿತಿ. ಆಸ್ತಿ ಪಾಸ್ತಿ ಅಥವಾ ಮನೆ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರ. ಪ್ರೀತಿ. ವಿವಾಹ ಯೋಗ್ಯರಿಗೆ ಶುಭ ಸೂಚನೆ. ಹಣ. ಆಕಸ್ಮಿಕ ಲಾಭ ಅಥವಾ ಉಡುಗೊರೆ. ಆರೋಗ್ಯ. ಶೀತ, ಕೆಮ್ಮು, ಗಂಟಲಿನ ತೊಂದರೆ. ಉಪಾಯ. ಭಾನುವಾರ ಸೂರ್ಯ ನಮಸ್ಕಾರ ಮಾಡಿ ಜಲಾರ್ಪಣೆ ಮಾಡಿ. ತಿಂಗಳ ವಿಶೇಷ ದಿನಗಳು. ಅತ್ಯಂತ ಶುಭ ಸೆಪ್ಟೆಂಬರ್ 5, 14, 20, 28. ಎಚ್ಚರಿಕೆ ವಹಿಸಬೇಕಾದ ದಿನಗಳು 3, 11, 19, 25. ಅಗತ್ಯ ಲಾಭದಾಯಕ ಸಮಯ. ಬೆಳಗ್ಗೆ 8:30ರಿಂದ 10:15 ಅಥವಾ ಸಂಜೆ 4:45ರಿಂದ 6. ಗ್ರಹಗಳ ವಿಶ್ಲೇಷಣೆ. ಸೂರ್ಯ ಸೆಪ್ಟೆಂಬರ್ 1ರಿಂದ 16 ಸಿಂಹರಾಶಿಯಲ್ಲಿ, ನಂತರ ಕನ್ಯಾ ರಾಶಿಗೆ ಸಂಚಾರ. ಮೊದಲಾರ್ಧ ಅಧಿಕಾರಿಗಳ ಅನುಕೂಲ, ಹೆಸರು ಶ್ರೇಷ್ಠತೆ ಹೆಚ್ಚಳ. ಎರಡಾರ್ಧ ಕೆಲಸದಲ್ಲಿ ಪ್ರಾಮಾಣಿಕತೆ ಅಗತ್ಯ. ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆ. ಚಂದ್ರ. ತಿಂಗಳಲ್ಲಿ 4 ಪರ್ವಕಾಲಗಳು. ಅಮಾವಾಸ್ಯೆ ಸೆಪ್ಟೆಂಬರ್ 21. ದಾನ ಶುಭವಾಗಿರುತ್ತದೆ. ಪೌರ್ಣಮಿ ಸೆಪ್ಟೆಂಬರ್ 7. ಸಂಬಂಧಗಳಲ್ಲಿ ಬಲವರ್ಧನೆ. ಮಂಗಳ ಸ್ವಗ್ರಹದಲ್ಲಿ ಶಕ್ತಿ ನೀಡುತ್ತಾನೆ. ಧೈರ್ಯ, ತೀರ್ಮಾನ, ಸಾಮರ್ಥ್ಯ ಹೆಚ್ಚಾಗುತ್ತದೆ, ಆದರೆ ಕೋಪ ನಿಯಂತ್ರಣ ಅಗತ್ಯ. ಗುರು. ಬೃಹಸ್ಪತಿ ಮೇಷರಾಶಿಯಲ್ಲಿ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಅಥವಾ ಹೊಸ ಕಲಿಕೆಯ ಅವಕಾಶ. ಶನಿ ಕುಂಭರಾಶಿಯಲ್ಲಿ ವಕ್ರಗತಿ, ಹಳೆಯ ಸಮಸ್ಯೆ ಪರಿಹಾರ, ಆದರೆ ನಿಧಾನಗತಿಯಲ್ಲಿ.
ನಕ್ಷತ್ರ ಪ್ರಭಾವ ಅನುರಾಧ, ಸಮಾಧಾನಕರ ಸಂಬಂಧ, ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ, ಜ್ಯೇಷ್ಠ ಹಿರಿಯರಿಂದ ಸಹಾಯ ಆದರೆ ಆರೋಗ್ಯದ ಕಡೆ ಗಮನ. ವಿಶಾಖ ಹೊಸ ಒಪ್ಪಂದ, ವೃತ್ತಿಯಲ್ಲಿ ಉತ್ತೇಜನ. ಶಕ್ತಿ ಮತ್ತು ದೌರ್ಬಲ್ಯದಲ್ಲಿ ಶಕ್ತಿ, ಧೈರ್ಯ, ತೀರ್ಮಾನ ಶಕ್ತಿ, ಹಳೆಯ ಕೆಲಸದಲ್ಲಿ ಫಲ ದೊರೆಯುತ್ತದೆ. ದೌರ್ಬಲ್ಯ ಅತಿ ಕೋಪ, ಹೊಟ್ಟೆ ಸಂಬಂಧಿತ ತೊಂದರೆ, ತುರ್ತು ನಿರ್ಧಾರವಾಗಿರುತ್ತದೆ. ವಿಶೇಷ ಉಪಾಯಗಳು: ಪ್ರತಿ ಮಂಗಳವಾರ ಓಂ ಕ್ಲಾಂ ಕ್ಲೀಂ ಕ್ರೌಂ ಸಂ ಭೌಮಾಯ ನಮಃ ಎಂಬ ಜಪವನ್ನು 108 ಬಾರಿ ಮಾಡಿ. ನಿತ್ಯ ಬೆಳಿಗ್ಗೆ ಸೂರ್ಯನಿಗೆ ಕೆಂಪು ಹೂವಿನ ಜಲಾರ್ಪಣೆ ಮಾಡಿ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣು ದಾನ ಮಾಡುವುದರಿಂದ ಲಾಭವಾಗುತ್ತದೆ. ಸಾರಾಂಶ: ಸೆಪ್ಟೆಂಬರ್ ತಿಂಗಳು ವೃಶ್ಚಿಕ ರಾಶಿಗೆ ಅವಕಾಶ ಮತ್ತು ಎಚ್ಚರಿಕೆ ಎರಡೂ ಇರುವ ಕಾಲವಾಗಿರುತ್ತದೆ. ಕೆಲಸದಲ್ಲಿ ಪ್ರಗತಿ, ಹಣದಲ್ಲಿ ನಿಧಾನ ಲಾಭ, ಪ್ರೀತಿಯಲ್ಲಿ ಸಿಹಿ ಕಹಿ ಮಿಶ್ರ ಅನುಭವ, ಆರೋಗ್ಯದಲ್ಲಿ ಹೊಟ್ಟೆ, ಕಣ್ಣು, ತಲೆನೋವಿನ ಬಗ್ಗೆ ಎಚ್ಚರಿಕೆ, ಕುಟುಂಬದಲ್ಲಿ ಸಮಾಧಾನ ಆದರೆ ಹಿರಿಯರ ಆರೋಗ್ಯ ಮುಖ್ಯವಾಗಿರುತ್ತದೆ. ದಿನವಾರು ಮುಹೂರ್ತ ಸಮಯ: ಶುಭ ಮುಹೂರ್ತ ಸಮಯ ಪ್ರತಿದಿನ ಬೆಳಿಗ್ಗೆ 11:52 12:42 ಅತ್ಯಂತ ಶುಭ ದಿನಗಳಾಗಿರುತ್ತವೆ. ಹಾಗೂ ತಿಂಗಳ ವಿಶೇಷ ದಿನಗಳು: ವಿನಾಯಕ ಚತುರ್ಥಿ ಸೆಪ್ಟೆಂಬರ್ 3, ಗಣೇಶ ಆರಾಧನೆ ಅತ್ಯಂತ ಶುಭ. ಪೌರ್ಣಮಿ ಸೆಪ್ಟೆಂಬರ್ 7, ಗುರು ಚಂದ್ರ ಯೋಗ, ಧ್ಯಾನ ಅಥವಾ ಮಂತ್ರ ಸಾಧನೆಗೆ ಶುಭ. ಅಮಾವಾಸ್ಯೆ ಸೆಪ್ಟೆಂಬರ್ 25, ಪಿತೃದರ್ಪಣ, ಪೂರ್ವಜರಿಗೆ ಹೋಮ. ನವಪ್ರಾತಿಕ ಆರಂಭ ಸೆಪ್ಟೆಂಬರ್ 30, ಉತ್ಸವಗಳಲ್ಲಿ ಆರಂಭ. ದೇವತಾ ಆರಾಧನೆ ಸಲಹೆಗಳು: ವಾರದ ಪ್ರಕಾರ ಪೂಜೆ: ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕ, ಮಂಗಳವಾರ ಹನುಮನ್ ದೇವರಿಗೆ ಕೆಂಪು ಹೂವಿನ ಅರ್ಪಣೆ, ಬುಧವಾರ ವಿಷ್ಣು ತುಳಸಿ ಅರ್ಪಣೆ, ಗುರುವಾರ ಸಾಯಿಬಾಬಾ ಅಥವಾ ಬೃಹಸ್ಪತಿಗೆ ಹಳದಿ ಹೂವು ಅರ್ಪಣೆ, ಶುಕ್ರವಾರ ಲಕ್ಷ್ಮೀದೇವಿಗೆ ಶ್ವೇತ ಹೂವಿನ ಅರ್ಪಣೆ, ಶನಿವಾರ ಶನೇಶ್ವರಿಗೆ ಎಳ್ಳೆಣ್ಣೆ ದೀಪ ಅರ್ಪಣೆ, ಭಾನುವಾರ ಸೂರ್ಯನಿಗೆ ಅರ್ಘ್ಯ ಅರ್ಪಣೆ ಮಾಡುವುದು. ಹಾಗೂ ಸೆಪ್ಟೆಂಬರ್ 2020 ವೃಶ್ಚಿಕ ಅವಕಾಶ ಅಥವಾ ಲಾಭ ಮತ್ತು ಎಚ್ಚರಿಕೆಯ ಮಿಶ್ರಣ. ಜೀವನದಲ್ಲಿ ಪ್ರಗತಿ, ಹೊಸ ಒಪ್ಪಂದ, ಹಣಕಾಸಿನ ನಿಧಾನ ಲಾಭ, ಆರೋಗ್ಯದಲ್ಲಿ ಹೊಟ್ಟೆ, ಕಣ್ಣು, ತಲೆನೋವಿನ ಎಚ್ಚರಿಕೆ, ಪ್ರೀತಿಯಲ್ಲಿ ಮಾತುಕತೆ ಮತ್ತು ಸಹನೆ ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.